ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಉದ್ದಿನ ಬೇಳೆಯಿಂದ ವಡೆ ಮಾಡೋದು, ಉದ್ದಿನ ವಡೆ ಆಯ್ತಾರಲ್ವ ಆ ಥರ ಮಾಡೋದು ಹೆಂಗೆ ಅಂತ ಹೇಳ್ತಿದ್ದೀನಿ. ಈ ಲಾಗ್ ಬಂದು ನಾನು ನೆನೆಸಿಟ್ಕೊಂಡಿದ್ದೆ ರಾತ್ರಿನೇ ಒಂದು 2 ಗ್ಲಾಸ್ ಆಗೋಷ್ಟು ಉದ್ದಿನ ಬೇಳೆನೇ ನೆನೆಸಿಟ್ಕೊಂಡು ಆಮೇಲೆ ನೆಕ್ಸ್ಟ್ ಡೇ ಎಲ್ಲ ನೀರು ತೆಗೆದ್ಬಿಟ್ಟು ಈ ಥರ ಮಿಕ್ಸರ್ ಮಾಡಿಕೊಂಡೆ. ಅಂದರೆ ಫುಲ್ಲು ತೆಳ್ಳು ಕೂಡ ಆಗಬಾರ್ದು, ಅದು ತೆಳ್ಳಗಾದ ನಂತರ ವಡೆ ಹಾಕೋಕ್ಕೆ ಬರೋದೇ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕಲ್ವ, ದಪ್ಪ ಕನ್ಸಿಸ್ಟೆನ್ಸಿ ಬೇಕೋ ಆ ಥರನೇ ನಾನು ಮಾಡ್ಕೊಂಡಿದ್ದು. ಇದಕ್ಕೇನು ಮಿಕ್ಸ್ ಮಾಡೋದು ಬೇಡ, ಅಂದರೆ ಅಕ್ಕೆ ಹಿಟ್ಟು ಅದು ಇದು ಅಂತ ಹೇಳ್ತಾರೆ, ಆ ಥರ ಏನು ಮಿಕ್ಸ್ ಮಾಡೋದು ಬೇಡ. ಬೇರೆ ಉದ್ದಿನಬೇಳೆ ವಡೆ ಇಂದ ಮಾಡಿದ್ರೆ ಎಂಥ ಸೂಪರಾಗಿ ಬರ್ತವೆ. ಉದ್ದಿನಬೇಳೆ ನೆನೆಸಿಟ್ಬಿಟ್ಟು ಈ ಥರ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಅದಕ್ಕೆ ಏನೇನು ಬೇಕು ಅಂತಂದು ಹೇಳಿದ್ರೆ ನಾನೊಂದು ಸ್ವಲ್ಪ ಹಸಿ ಕೊಬ್ಬರಿನೇ ಹಾಕ್ಕೊಂಡಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿ. ಒಂದು ಸ್ವಲ್ಪ ಕೊತ್ತಂಬರಿ, ಕರಿಬೇವು, ಜೀರಿಗೆ ಅಂತ ಆಪ್ಷನಲ್ ಹಾಕ್ಕೊಂಡ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಇಲ್ಲ. ಯಾಕಂದರೆ ಜೀರಿಗೆ ಅಂದರೆ ಒಂದು ಸ್ವಲ್ಪ ಅದ್ರದ್ದು ಫ್ಲೇವರ್ ಬೇರೆ ಬರುತ್ತೆ, ಹಾಗಾಗಿ ಜೀರಿಗೆನ ಹಾಕಿರಲಿಲ್ಲ ನಾನು. ಕೊತ್ತಂಬರಿ ಇದನ್ನೆಲ್ಲ ಕವರ್ ಮಾಡಿ ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಆದ್ರೇ ಅದು ಒಂಥರ ಸ್ಮೂತಾಗಿ ಹೊರಗಡೆ ಕ್ರಿಸ್ಪಿ, ಒಳಗಡೆ ಸ್ಮೂತ್, ಅಷ್ಟು ಚೆನ್ನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹಾಕ್ಕೊಂಡು ಅದನ್ನು ಇನ್ನೊಂದು ಸಲ ಹಾಗೆ ಸುಮ್ಮನೆ ಮಿಕ್ಸ್ ಮಿಕ್ಸ್ ಮಾಡ್ತಾನೆ ಇದ್ದೆ ನಾನು. ಅದನ್ನ ಎಷ್ಟು ಚೆನ್ನಾಗಿ ಫಾಸ್ಟಾಗಿ ಮಿಕ್ಸ್ ಮಾಡ್ತೀವೋ ಅಷ್ಟು ಹದಕ್ಕೆ ಬರುತ್ತೆ ಅದು ಒಂಥರ ಹದಾಗಿ ಬಂದಾದ್ಮೇಲೆ ಹಾಕಿದ್ರೇ ಚೆನ್ನಾಗಿ. ನಾವು ಹಿಂಗೆ ಮಾಡಿದ ತಕ್ಷಣವೇ ಮಿಕ್ಸರ್ಗೆ ಹಾಕಿದ ತಕ್ಷಣವೇ ಹಾಕಿಬಿಟ್ರಾಯ್ತು ವಡಾನೆ ಅಂತಂದರೆ ಅದು ಹಂಗೆ ಬರಲ್ಲ. ಹಾಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾನೆ ಇತ್ತು ಅಂದರೆ ಅದು ಒಂದು ಹಿಟ್ಟು ಎಲ್ಲ ಇದು ಮಿಕ್ಸ್ ಆಗಿ ಅದು ಒಂದು ಹದಕ್ಕೆ ಬರುತ್ತೆ. ನಾನೊಂದು 15 ಮಿನಿಟ್ಸ್ ಅಷ್ಟೇ ನೆನೆಯಕ್ಕೆ ಬಿಟ್ಟಿದ್ದೆ. ಅದನ್ನೇ ಬಿಟ್ಟು ನೋಡಿ, ಅದು ಫಸ್ಟಿನ್ಕಿಂತ ಈಗ ಸ್ಮೂತಾಗಿ ಅಂತ ಚೆನ್ನಾಗಿ ಅದು ನೋಡೋಕ್ಕೂ ಕೂಡ ಡಿಫ್ರೆನ್ಸ್ ಅನಿಸುತ್ತೆ ನೋಡಿ. ನಾನೊಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಒಂದೊಂದೇ ವಡಾನೆ ಮಾಡ್ತಾನೆ ಇದ್ದೆ. ಚೆನ್ನಾಗಿ ಬಂತು, ಟ್ರೈ ಮಾಡಿ. ಉದ್ದಿನಬೇಳೆ ಏನು ಫುಲ್ಲು ಎಷ್ಟಪ್ಪ ಒಂದು ರಾತ್ರಿಯೆಲ್ಲ ನೆನೆ ಇಡೋದು ಏನು ಬೇಕಾಗಿಲ್ಲ, ಅಟ್ಲೀಸ್ಟ್ ಒಂದು 3 ಅವರ್ಸ್ ನೆನೆ ಇಟ್ಟರೆ ಆದರೂ ಸಾಕು ಬರುತ್ತೆ. ನಾನು ಫಸ್ಟಿಗೆ ಟ್ರೈ ಮಾಡಿದ್ದೆ, ಆಯಿತು, ಬಂದಿತ್ತು, ಅದೆಲ್ಲ ಚೆನ್ನಾಗಿ ಬಂತು. ಶೇಪ್ ಕೂಡ ಚೆನ್ನಾಗಿ ಬಂದಿತ್ತು ರೌಂಡಾಗಿ. ಅವರೆಲ್ಲ ಶಾಪಲ್ಲಿ ಹೋಟೆಲಲ್ಲಿ ದಪ್ಪ ಹಾಕ್ತಾರೆ, ನನಗೆ ಅಷ್ಟು ದಪ್ಪ ಹಾಕೋಕ್ಕೆ ಬರಲಿಲ್ಲ. ಚಿಕ್ಕದಾಗಿಯೇ ಹಾಕಿದೆ ನಾನು. ಹಾಕಿದ ಮೇಲೆ ಎಣ್ಣೆಯಲ್ಲಿ ಫುಲ್ಲು ಡೀಪ್ ಫ್ರೈ ಅಲ್ವ ಇದು, ಫುಲ್ಲು ರೆಡ್ಡಿಶ್ ಆಗೋವರೆಗೂ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ಹಿಂಗೆ ಅಲ್ಲಾಡಿಸ್ತಾನೆ ಇರಬೇಕು. ಅಂದ್ರೇ ಅದೊಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ರೆಡ್ಡಿಶ್ ಆಗಿ. ಆಮೇಲೆ ಒಳಗಡೆ ನಾನು ಹಿಟ್ಟಿಟ್ಟಂತ ಅನಿಸಲ್ಲ. ನಾವು ಒಂದು ಸ್ವಲ್ಪ ಸ್ಲೋ ಫ್ಲೇಮಲ್ಲಿಟ್ಟು ಮಾಡಿದ್ರೇ ಚೆನ್ನಾಗೆ. ಇವನು ವಡೆ ಹಾಕಬೇಕಾದಾಗಂತೂ ಕಂಪಲ್ಸರಿ ಸ್ಲೋ ಫ್ಲೇಮಲ್ಲೇ ಇಡಬೇಕು. ಇದು ಸೆಕೆಂಡ್ ಬ್ಯಾಚ್ ನಾನು ಹಾಕಿರೋದು. ಫಸ್ಟ್ ಇದೊಂದು ಸ್ವಲ್ಪ ತಕ್ಕೊಂಡ್ನಲ್ವ, ಸೆಕೆಂಡ್ ಬ್ಯಾಚಲ್ಲಿ ಕೂಡ ನೋಡಿ ಫುಲ್ ಫಸ್ಟ್ ಹಾಕಿದ್ದಂಗೆ ಆಮೇಲೆ ರೆಡ್ ಆಗೋವರೆಗೂ ಅದನ್ನು ಫುಲ್ಲು ಕವರ್ ಮಾಡಿ ತೋರಿಸಿದ್ದೀನಿ. ಈ ಥರ ಆಗಬೇಕದು. ಈ ಥರ ಆಗಿ ಸ್ವಲ್ಪ ಸ್ಟಾರ್ಟಿಂಗ್ ಹಾಕೋವರೆಗೂ ಸ್ಲೋ ಫ್ಲೇಮು, ಆಮೇಲೆ ಮೀಡಿಯಮ್ ಇಟ್ಕೊಂಡು ಫ್ರೈ ಮಾಡ್ತಾ ಬಂದರೆ ರೆಡ್ಡಾಗಿ ಚೆನ್ನಾಗಿ ಅನಿಸುತ್ತೆ. ನೀವು ಹೊರಗಡೆ ಹೋಗಿ ವಡಾಕ್ಕೋಸ್ಕರ, ವಡೆ ಅಂದರೆ ಯಾರಿಗಿಷ್ಟ ಇರಲ್ಲ, ಎಲ್ಲರಿಗೂ ಇಷ್ಟ. ನನ್ನ ಮಗಳಂತರೂ ಹೆವಿ ಹೊಡಿತಾಳೆ, ವಡೆ ಅಂದರೆ ಅವಳಿಗೆ ಭಾಳ ಇಷ್ಟ. ಅಲ್ಲಿ ಗದಗಲ್ಲಿದ್ದಾಗ ಅವ್ರ ಮಾಮನೇ ಅದನ್ನೇ ಅವಳಿಗೆ ರೂಢಿ ಮಾಡಿದ್ದು. ಇಲ್ಲಿ ಗೊತ್ತಲ್ಲ, ಅವ್ರ ಅಪ್ಪನೇ ಕಂಪಲ್ಸರಿ ಅಟ್ಲೀಸ್ಟ್ 2 ದಿನಕ್ಕೊಂದ್ಸಲ ಆದರೂ ಅವಳಿಗೆ ವಡೆ ತಿನ್ನಿಸ್ತಾರೆ. ನಾನು ಹೇಳ್ತಾ ಇರ್ತೀನಿ, ಆಯಿಲ್ ಅಷ್ಟು ಚೆನ್ನಾಗಲ್ಲ, ತಿನ್ನಿಸ್ಬೇಡ ಅಂತೇಳಿ. ಆದರೂ ಕೇಳಬೇಕಲ್ಲ, ಮಗಳ ಆಸೆನೇ ಫುಲ್ಲು ಇಷ್ಟ ಆ ಥರ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ನಿಜವಾಗ್ಲೂ ಕೂಡ ಮೇಲ್ಗಡೆ ಅಷ್ಟು ಕ್ರಿಸ್ಪಿ, ಒಳಗಡೆ ಅಷ್ಟು ಸ್ಮೂತು. ನಮ್ಮ ಮನೆಯವ್ರು ಕೂಡ ಹೇಳಿದರು, ಸಖತ್ತಾಗಿ ಬಂದಿದ್ದಾವೆ, ಚೆನ್ನಾಗಿ ಮಾಡಿದೆಯಾ ನೋಡು ಅಂತ ಹೇಳಿದರೆ. ಅವ್ರು ಅಪ್ರಿಷಿಯೇಟ್ ಕೊಟ್ಟರೆ ಮುಗಿದೋಯ್ತಲ್ವ. ಟ್ರೈ ಮಾಡಿ, ಉದ್ದಿನಬೇಳೆದು ವಡೆ ಸಖತ್ತಾಗಿತ್ತು. ಇವಳು ನಮ್ಮ ಮನೆ ಹತ್ರ ಇವನು ಕೆಳಗಿನ ಮನೆ ಇವನು, ನಮ್ಮ ಗೊಂಬೆಗೆ ಇವನಂದರೆ ಇಷ್ಟ. ಇನ್ನೊಬ್ಬನು ಇವನ ಫ್ರೆಂಡ್ ಅದಾನೆ, ಇವರಿಬ್ಬರು ಅಂದರೆ ಸಖತ್ತಾಗಿ ಆಟಾಡ್ತಾರೆ ಇವರು. ಅವಳದೆಲ್ಲ ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡ್ತಾಯಿದ್ದ. ಅವನಿಗೆ ಇಷ್ಟ, ಗೊಂಬೆ ಅಂದರೆ ತುಂಬ ಇಷ್ಟ, ಹಾಗಾಗಿ ರೆಡಿ ಮಾಡ್ತಾಯಿದ್ದ. ಇವಳಿಗೆ ಹೇಳಿನಲ್ವ, ವಿಂಡೋ ಫ್ರೆಂಡ್ ಲಡ್ಡು, ಆಮೇಲೆ ಶ್ರೇಯಸ್ಸು, ಇವನು ಮೋಹಿತ್, ಮನ್ವಿತ್, ಇವರೆಲ್ಲ ಇವಳಿಗೆ ಫ್ರೆಂಡ್ಸ್. ಇವನು ಏನು ಹೇಳ್ತಾಳೋ ಅವರೆಲ್ಲ ಹಂಗೆ ಕೇಳ್ತಾರೆ ಅದನ್ನೇ. ಚಿಕ್ಕವಳಲ್ವ, ಹಾಗಾಗಿ ಅವ್ರಿಗೂ ಆಟ ಆಡೋಕ್ಕೆ ಖುಷಿ. ಇವನಿಗೆ ರೆಡಿ ಮಾಡೋಕ್ಕೆ ಇಷ್ಟ. ನೋಡ್ರಿ ಹೆಂಗೆ ರೆಡಿ ಮಾಡಿಸ್ಕೊತಾಳೆ. ನನ್ನ ಹತ್ರ ಆದರೆ ರೆಡಿ ಮಾಡಿಸ್ಕೊಳ್ಳಲ್ಲ, ಅವನ ಹತ್ರ ಆದರೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ. ಹೋಗ್ಲಿ ಬಿಡು ಅಂತಂದೇಳಿ ನಾನು ಸುಮ್ಮನೆ ಇದ್ದೆ. ಎಲ್ಲ ರೆಡಿ ಮಾಡಿ ಅವಳಿಗೆ ಡ್ರೆಸ್ ಹಾಕಿ ಹೇಳ್ತಾರೆ, ಬರೀ ಇದೊಂದೇ ಡ್ರೆಸ್ ಹಾಕ್ತೀಯಲ್ಲ ನೀನು ಅಂತಾರೆ ನಮ್ಮ ಮಮ್ಮಿ. ಆದರೆ ಈಗ ಅವಳಿಗೆ ಅದೇ ಇಷ್ಟ. ಅವಳಿಗೆ ಯಾವಾಗಲೂ ನೋಡಲಿ ಮಮ್ಮಿ ಎಲ್ಲೋ ಡ್ರೆಸ್ ಅಂತ ಹೇಳ್ತಾಳೆ. ಅಲ್ಲಿ ಕಬೋರ್ಡಿಗೆ ಅವಳೇ ತೊಗೋದು ಅವಳೇ ಹಾಕ್ಕೋತಾಳೆ. ಹಾಗಾಗಿ ನಾನು ಏನು ಅನ್ನೋಕ್ಕೋಗಲ್ಲ, ಸುಮ್ಮನೆ ಇದ್ಬಿಡ್ತೀನಿ. ಅಳೋದೊಂದು ಸ್ಟಾರ್ಟ್ ಮಾಡ್ತಾರಲ್ವ, ಹಾಗಾಗಿ ಎಲ್ಲದಕ್ಕೂ ಸುಮ್ಮನೆ ಇರೋದೇ ಆಗಿದೆ.
ಇನ್ನೂ ಸ್ವಲ್ಪ ದೊಡ್ಡೋಳಾಗಲಿ, ಬೀಳ್ತಾವೆ ಆಮೇಲೆ ಏಟ್ಗಳು ಅಲ್ವಾ, ಹಂಗೆ ಆಮೇಲೆ ಅವರೇ ತಿಳ್ಕೊತಾರೆ. ನಾನು ಫುಲ್ಲೆಲ್ಲ ನೋಡಿದೆ, ವೀಡಿಯೋ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ನೋಡಿ ಅವಳು ಹೆಂಗೆ ನೋಡ್ಕೋತಾಳೆ ಮಿರರಲ್ಲಿ. ಈ ಹುಡುಗರಿಗೆ ಹೇಳೋದೇ ಬೇಡ ಏನು. ಓಕೆ, ಥ್ಯಾಂಕ್ ಯು.